आप देख रहे हैं 7 न्यूज। मैं आपके साथ मोहम्मद सलमान जुनैदी। भारत मैं भारत ASAS ಜಿಲ್ಲಾ ಘಟಕ ಕೇಂದ್ರ ಸಂವಹನ ಇಲಾಖೆ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಏಕತಾ ಓಟ ಯೂನಿಟಿ ಮಾರ್ಚ್ ಒಂದು ಕಾರ್ಯಕ್ರಮದ ಈ ಒಂದು ಪತ್ರಿಕೋಷ್ಠಿ ಮತ್ತೊಮ್ಮೆ ಎಲ್ಲಾ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತ ಕೋರುತ್ತೇನೆ. ಈ ಪತ್ರಿಕೋಷ್ಠಿಯಲ್ಲಿ ಸಂಸದರಾದ ರಮೇಶ್ ಜಿತಿನ್ ಸಾಹೇಬರನ್ನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಗೌತಮ್ ರೆಡ್ಡಿ ಜಿಲ್ಲಾ ಯುವ ಅಧಿಕಾರಿಗಳು ಅವ್ರನ್ನು ಸಹ ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ CK ಸುರೇಶ್ ಅವ್ರನ್ನು ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಯುವ ಮುಖಂಡರು ಸಂದೀಪ್ ಪಾಟೀಲ್ ಅವ್ರನ್ನ ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಶ್ರೀಧರ್ ಬಿಚ್ಚರಿ ಯುವ ಪ್ರತಿನಿಧಿ ಅವರನ್ನು ಸಹ ಈ ಒಂದು ಪತ್ರಿಕೋಷ್ಠಿ ಸ್ವಾಗತ ಕೋರುತ್ತೇನೆ. ಈ ಪತ್ರಿಕೋಷ್ಠಿಯನ್ನ ಜಿತಿನ್ ಸಾಹೇಬರು ನಡೆಸಿಕೊಡ್ಬೇಕು. ಇವತ್ತಿನ ದಿನ ಪತ್ರಿಕಾಗೋಷ್ಠಿಯನ್ನ ನಾನು ಕೇಂದ್ರ ಸರ್ಕಾರದ ಸಾನ್ನಿಧ್ಯದಲ್ಲಿ ನಡೆಯತಕ್ಕಂಥ ಉಕ್ಕಿನ ಮನುಷ್ಯ ಸನ್ಮಾನ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಜನ್ಮ ಶತಾಬ್ದಿಯ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ದೇಶದ ಏಕತೆಗಾಗಿ ಎಲ್ಲಾ ಪಕ್ಷ ಮತ್ತು ಎಲ್ಲಾ ಸಮಾಜದವರು ಕೂಡಿ ನಾಳೆ 12ನೇ ತಾರೀಕಿನ ದಿವಸ ಅವರ ಜನ್ಮ ಶತಾಬ್ದಿಯ ನಿಮಿತ್ತವಾಗಿ ಈ ವಾಕ್ ಫಾರ್ ಆರ್ಗನೈಸೇಷನ್ ಅಂತೀವಿ, ಏನಂತೀವಿ, ವಾಕ್ ಫಾರ್ ಯುನಿಟಿ ಸಮಾಜದಲ್ಲಿರ್ತಕ್ಕಂಥ ಜನ ಎಲ್ಲರೂ, ಎಲ್ಲಾ ಪಕ್ಷದವರು, ಎಲ್ಲಾ ಸಮಾಜದವರು ಈ ಒಂದು ಪಟೇಲ್ರ 150ನೇ ಜನ್ಮ ಶತಾಬ್ದಿಯ ಸಲುವಾಗಿ ನಾಳೆ 12ನೇ ತಾರೀಕಿನ ದಿನ ಶಿವಾಜಿ ಚೌಕಲಿಂದ ಈ ಕೆಂಗಲ ಹನುಮಂತರಾಯರ ಈ ಏನು ನಮ್ಮ ಸಮುದಾಯ ಭವನದ ಅಲ್ಲಿವರೆಗೂ ಕೂಡ ನಾವು ಎಲ್ಲರೂ ಕೂಡ ನಡ್ಕೊಂಡು ಹೋಗುದಲ್ಲ. ಅದಕ್ಕೆ ದಯವಿಟ್ಟು ಈ ಜಿಲ್ಲೆಯ ಎಲ್ಲ ಜನ ಹೆಚ್ಚಿನ ಜನ ಈ ಒಂದು ಉಕ್ಕಿನ ಮನುಷ್ಯನಂದೇ ಅತ್ಯಂತ ಪ್ರಸಿದ್ಧವಾಗಿ ಈ ದೇಶದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ನಿಮಿತ್ತವಾಗಿ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಾನು ಅತ್ಯಂತ ಕಳಕಳಿಯಿಂದ ಜನರಲ್ಲಿ ಪ್ರಾರ್ಥನಾ ಮಾಡಿದೆ. ಅದು ಬೆಳಿಗ್ಗೆ 11 ಗಂಟೆಗೆ ಅಲ್ಲಿ ರಂಗಮಂದಿರಕ 11 ಗಂಟೆಗೆ ಅಲ್ಲಿ ಎಲ್ಲರೂ ನಾವು ಇರ್ತೇವೆ. ನಾನೇ ಅದನ್ನ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮವು ಕೂಡ 11 ಗಂಟೆ ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳು ಅಲ್ಲಿ ನಡೆದು ಹೋಗ್ತವೆ ಅಂತ ಹೇಳಿ ನಾನು ಹೇಳ್ತೀನಿ. 10 ಗಂಟೆಗೆ ನಾನೇ ಚಾಲನೆ ಕೊಡ್ತೀನಿ ಶಿವಾಜಿ ಸರ್ಕಾರ ಕಾರ್ಯಕ್ರಮದ ರೂಪರೇಷೆ ಅಲ್ಲಲ್ಲಿ ಶಿವಾಜಿ ನಗರದಿಂದ ಅಂತ ಹೇಳಿದ್ದಾರೆ. ಶಿವಾಜಿ ಸರ್ಕಲ್ ನಿಂದ ಕಂದಗಲ್ ಹನುಮಂತರಾಯ ಮಂದಿರವರೆಗೆ ನಡ್ಕೊಂಡು ಹೋಗುದು ಯೂನಿಟಿ. ಅಲ್ಲಿ 11:15 ಅಲ್ಲಿ ವಿವಿಧ ಕಾರ್ಯಕ್ರಮಗಳು, ಕೆಲವೊಂದು ಕಡೆ ಮನೋರಂಜನೆ ಕಾರ್ಯಕ್ರಮಗಳು ಅದಾವ. ಅದ್ರ ಜೊತೆ ಕೆಲವು ಪ್ರತಿಭಾ ಹುಡುಗರಿಗೆ ಪುರಸ್ಕಾರ ಅದಾವ. ಅವೆಲ್ಲ 11:15 ಅಲ್ಲಿ ಸ್ಟಾರ್ಟ್ ಆಗ್ತದೆ. ಸರ್, ಯೂತ್ಗೆ ಏನೇನು ಕಾರ್ಯಕ್ರಮ ಇದು ಒಂದೇ ಹೇಳಿದ್ರೆ ಇರುತ್ತಲ್ಲ, 5 ವರ್ಷ ನಡೆದಾಗ ಫಸ್ಟ್ ಟೈಮ್ ಯೂತ್ ಡಿಪಾರ್ಟ್ಮೆಂಟ್ ಬಗ್ಗೆ ಅದು ಡಿಪಾರ್ಟ್ಮೆಂಟ್ ಏನ್ ನಡೆದ, ಏನ್ ಕೆಲಸ ಮಾಡ್ತಾ ಇದೆ ಸರ್? ಇದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಪ್ಪ, ಏನ್ ಕೇಳ್ತೀರಾ? ಡಿಪಾರ್ಟ್ಮೆಂಟ್ ಏನ್ ಕೆಲಸ ಮಾಡ್ತಾ ಏನ್ ಗೊತ್ತಿಲ್ಲ ಜನರಿಗೆ. ಮೇರಾ ಯುವ ಭಾರತ್ ಒಂದು ಇದ್ರೆ ಬಾಕಿ ಆಕ್ಟಿವಿಟೀಸ್ ಹೇಳ್ರಿ. ಅವ್ರಿಗೆ ಏನ್ ಮಾಡೋದು ಸರ್, ಮೊದಲನೇ ಪರಿಚಯ ಕೊಡ್ತೀನಿ ಸರ್ ಡಿಪಾರ್ಟ್ಮೆಂಟ್ ಬಗ್ಗೆ. ಮೇರಾ ಯುವ ಭಾರತ್ ಮೈ ಭಾರತ್ ಅನ್ನೋದು ಭಾರತ ಸರ್ಕಾರ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ ಅಡಿಯಲ್ಲಿ ಒಂದು ಅಟಾನಮಸ್ ಆರ್ಗನೈಸೇಷನ್ ಇದೆ ಸರ್. ಅದನ್ನು 2 years ಬ್ಯಾಕ್ October 31st, 2023 ಅಲ್ಲಿ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಸ್ಟಾರ್ಟ್ ಮಾಡಿದ್ರು ಸರ್ ಈ ಡಿಪಾರ್ಟ್ಮೆಂಟ್. ಹೊಸ ಡಿಪಾರ್ಟ್ಮೆಂಟ್ ಮೊದಲು ನೆಹರು ಯುವ ಕೇಂದ್ರ ಅಂತ ಇದೆ. ಈ ಡಿಪಾರ್ಟ್ಮೆಂಟ್ ನೆಹರು ಯುವ ಕೇಂದ್ರ ಮತ್ತೆ ಮೇರಾ ಯುವ ಭಾರತ್ ಎರಡು ಸೇರಿ ಯುವಜನರಿಗೋಸ್ಕರ ಅವರ ಡೆವಲಪ್ಮೆಂಟ್ಗೋಸ್ಕರ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಾ ಇದೆ ಸರ್.
ಏನಾಗಿಲ್ಲ ಸರ್ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ತೇವೆ ಡಿಪಾರ್ಟ್ಮೆಂಟ್ ಇಂದ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ತೀವಿ, ಅವೇರ್ನೆಸ್ ಆಕ್ಟಿವಿಟೀಸ್ ಮಾಡ್ತೀವಿ, ಎಜುಕೇಶನಲ್ ಆಕ್ಟಿವಿಟೀಸ್ ಮಾಡ್ತೀವಿ, ಅವ್ರ ಕೆರಿಯರ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡ್ತೀವಿ, ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತೀವಿ, ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಯುವಜನೋತ್ಸವ ಕಾರ್ಯಕ್ರಮಗಳನ್ನು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಆಯೋಜನೆ ಮಾಡ್ತೀವಿ. ಈಗಾಗಲೇ ವಿಕಸಿತ್ ಭಾರತ್ ಯೂತ್ ಯಂಗ್ ಲೀಡರ್ಸ್ ಡೈಲಾಗ್ ಅಂತ ಒಂದು ಕ್ವಿಜ್ ಕೂಡ ಆಯೋಜನೆ ಮಾಡಿದ್ದಾము ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ. ಈಗಾಗಲೇ ಈಗ ಈ ಒಂದು ಕಾರ್ಯಕ್ರಮ ಯೂನಿಟಿ ಮಾರ್ಚ್ ಕೂಡ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದನೇ ಆಯೋಜನೆ ಮಾಡಲಾಗಿದೆ. ಸರಿ ಸರ್, ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಮಾಡ್ತಾ ಇದೆ ಸರ್. ಕರ್ನಾಟಕದಲ್ಲಿ ಇನ್ನೂ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿಲ್ಲ ಸರ್, ಈಗ ಸ್ಟಾರ್ಟ್ ಆಗ್ತಾ ಇದ್ವಿ. ಎಲ್ಲರೂ ಕೂಡ ಅವರವರು ಪ್ರಿಪರೇಟರಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಇದು ಹೊಸ ಇಲಾಖೆ ಇರೋದ್ರಿಂದ ಎಲ್ಲ ಪ್ರಿಪರೇಟರಿ ಮೀಟಿಂಗ್ಸ್ ನಡೀತಾ ಇದೆ. ಏನೇ ಕಾರ್ಯಕ್ರಮ ಮಾಡಿದ್ರು ಪ್ರಶ್ನೆ ಹೇಳೋದೇ ಇಲ್ಲ ಯಾವ. ಸರಿ ಸರ್, ಆಕ್ಚುಲಿ ನಾನು ಚಾರ್ಜ್ ತಗೊಂಡಿದ್ದು 3-4 ಮಂತ್ಸ್ ಆಗ್ತಾ ಇದೆ ಸರ್ ಅಷ್ಟೇ. 4 months ಇಂದ ಯಾವ ಕಾರ್ಯಕ್ರಮ ಸರ್ ಇನ್ನೊಂದು ಸರ್, ನಾನು ರೆಗ್ಯುಲರ್ ಚಾರ್ಜ್ ಅಲ್ಲಿ ಧಾರವಾಡದಲ್ಲಿ ಇರ್ತೀನಿ ಸರ್. ಇಲ್ಲಿ ಒಂದು ನಿರ್ಮೂಲೆ ಕಾರ್ಯಕ್ರಮ ಮಾಡಿರೇನ್ರಿ? ಸರಿ ಸರ್, ದುಷ್ಟಚಟ ನಿರ್ಮೂಲೆ ಕಾರ್ಯಕ್ರಮ, ದುಷ್ಟ ಚಟಗಳ ನಿರ್ಮೂಲನಾ ಕಾರ್ಯಕ್ರಮ ಏನಾದ್ರು ಮಾಡಿದ್ರಾ ಯುವಕರಲ್ಲಿ? ಮಾಡಿರೇನ್ರಿ? ಮೊನ್ನೆ ಬಂದದ್ದು ಈಗ ಆಯ್ತು. ಈಗ ಹಿಂದ ಅದ ಈ ಹಿಂದ ಏನೇ ನಾವು ಲ್ಯಾಪ್ಸಸ್ ಆಗ್ಯಾವ ನನಗೂ ಗೊತ್ತದ. ನಾನೇ ಸ್ವತಃ ಅವ್ರಿಗೆ ಅವ್ರ ಡೈರೆಕ್ಟರ್ಗೆ ಫೋನ್ ಮಾಡಿ ಹೇಳಿದ್ದೀನಿ, ಏನಪ್ಪಾ ನಿಮ್ಮ ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳನ್ನ ನನಗೊಂದು ನೀವು ತಿಳಿಸಿಲ್ಲ, ಯಾವ ಇಲಾಖೆಗೆ ಏನ್ ಕೇಳಬೇಕು ಅನ್ನೋದು ನಮಗೂ ಗೊತ್ತಿಲ್ಲ, ನೀವು ಇದನ್ನ ತಪ್ಪ ಅಂತದ ಅಂತಕ್ಕಂಥ ಮಾತು ನಾನು ಕೂಡ ಹೇಳಿದ್ದೀನಿ. ಹಿಂದೆ ಏನಾಗ್ಯದ ಆಗ ಹೋಗ್ಯದ, ಅವರು ಪಾಪ ಬಸ್ರು ಬಂದಾರ. ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗ್ಲಾರ್ದಂಗೆ ಗಟ್ಟಿಯವರ ಇದು ಕಾರ್ಯಕ್ರಮ ಏನೇ ಇದ್ರು ಕೂಡ ನಡಿಬೇಕು. ಪ್ರತಿಯೊಂದು ಸಲ ನೀವು ಏನ್ ಕಾರ್ಯಕ್ರಮ ಸಿದ್ಧತೆ ಮಾಡ್ತೀರಿ ಅವರು ಪತ್ರಿಕೆಯವರು ಹೇಳ್ಬೇಕು. ಇದು ನಿಮ್ ಕೆಲಸ. ಸರ್ ನೆಕ್ಸ್ಟ್ ಟೈಮ್ ರೆಡ್ಡಿ ಅವ್ರಿಗೆ ಹೇಳ್ತಿಲ್ಲ. ಸರ್ ನಮ್ಮ ಆಫೀಸ್ ಬಂದ್ಬಿಟ್ಟು ಗಗನ್ ಮಹಲ್ ಆಪೋಸಿಟ್ ಇದೆ ಸರ್, ಓಲ್ಡ್ ಜೆಟ್ ಆಫೀಸ್ ಪ್ರೆಮಿಸಸ್. ಆಫೀಸ್ಗೆ ಬರ್ಬೋದು ಸರ್. ನೋಡ್ರಿ, ಇದೊಂದ್ಸಲ ನಾನು ಅವ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ಗೆಲ್ಲ ಸಲ ಬಿಟ್ಟು ಬಿಡ್ರಿ. ನೆಕ್ಸ್ಟ್ ಟೈಮ್ ಈ ರೀತಿ ಆಗಬಾರ್ದು. ಅವ್ರಿಗೆ ಪ್ರತಿಯೊಂದ್ಸಲ ಏನೇ ಕಾರ್ಯಕ್ರಮ ಇದ್ರೆ ಪತ್ರಿಕೆ ಅವ್ರನ್ನ ಕರೆದು ಹೇಳ್ಬೇಕು. ಜನರಿಗೆ ಹೆಂಗ್ ಗೊತ್ತಾಗ್ತದ, ನೀವು ಇರುದೇ ಅದಕ್ಕೆ ಜನರ ಮಧ್ಯೆ. ನಿನ್ ಸರ್ಕಾರ ಮತ್ತು ಜನರ ಮಧ್ಯೆ ನೀವು ಅದನ್ನ ನಡು ಕೊಂಡಿ ಆಗಿರಿ ಕೆಲಸ ಮಾಡ್ಬೇಕಪ್ಪ. ನೀವು ಗೊತ್ತಿಲ್ಲ ಅಂತಂದ್ರೆ ಹಂಗ ಆಗೋದಿಲ್ಲ. ಮುಂದಿನ ಸಲ ಇದು ಯಾವ್ದು ಲ್ಯಾಪ್ಸಸ್ ಆಗಬಾರ್ದು. ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ರೆ 3 ತಿಂಗಳು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಮಾಡಿವಿ. ಇನ್ ಮುಂದೆ ಎಲ್ಲಾ ಕಾರ್ಯಕ್ರಮಗಳು ನಿಮ್ ಕಂಪಲ್ಸರಿ ಆಗ್ಬೋದ್ರಿ ಅಣ್ಣ. ನಾನೇ ಅಲ್ಲ ಅವ್ರು ಗೌರ್ಮೆಂಟ್ಸ್ 100% ಅಂತೂ 100ಕ್ಕೆ 100. ಯಾವ ಮಗ ಇಲ್ಲ ಅಂದ್ರು ನಾನು ಕೇಳೋದಿಲ್ಲ. ಕಡೆಗೆ ಮನೆ ಹೇಳೋದ್ರೆ ನಾ ಮಾಡಿಸ್ತೀನಿ. ಅಲ್ಲಿ ತೊಂದ್ರೆ ಏನಂದ್ರೆ ಎನ್ಕ್ರೋಚ್ಮೆಂಟ್ ಮಾಡಿದ್ರು, ಅದನ್ನು ಎಲ್ಲ ಸರಿ ಮಾಡಿದೆವು. ಡೆಪ್ಟಿ ಕಮಿಷನರ್ಗೆ ಸ್ವತಃ ನಾನೇ ಹೇಳಿ ಮೀಟಿಂಗ್ ಕರೆಸಿ ನಮ್ಮ ರೈಲ್ವೆ ಇಲಾಖೆಯವ್ರನ್ನ ಎಲ್ಲರನ್ನ ಕರೆಸಿ ಮೀಟಿಂಗ್ ಕೂಡ ನಾ ಮಾಡಿಸಿದ್ದೀನಿ. ಅದು ಪ್ರೊಸೆಸ್ ತೆಗದ ಇವತ್ತು ನಾಳೆ ನಾವು ನೀವು ಎಲ್ಲರೂ ಕೂಡ ಹೋಗಿ ಅದನ್ನ ಫೌಂಡೇಶನ್ ಮಾಡೋದು. ಆ ಜವಾಬ್ದಾರಿ ನಾನು ಎಲ್ಲ ರೆಡಿ ಅದ, ಎಲ್ಲ ಮಾಡಿದ್ವಿ. ಏನೇನೋ ಪ್ರಾಬ್ಲಮ್ ಆದ್ರೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅಂದ್ರೆ ಇವೆಲ್ಲ ಎನ್ಕ್ರೋಚ್ಮೆಂಟ್ ಮಾಡಲ್ಲ, ಅದನ್ನು ಎಲ್ಲ ಕ್ಲಿಯರ್ ಮಾಡಿಸಿದವ್ರಿ ಮುನ್ಸಿಪಾಲಿಟಿ ಅವ್ರಿಗೆ ಹೇಳಿ. ಅದನ್ನು ಕ್ಲಿಯರ್ ಆಗಿ ಏನು ವರಿ ಮಾಡ್ಬೇಕು, 100% ಮಾಡಿಸಿನ. ಅದು ಒಂದೇ ಅಲ್ಲ, ಇನ್ನೊಂದು 50 ಕೋಟಿ ರೂಪಾಯಿ ಬರ್ತದೆ. ಈಗ ಯಾವುದು ಅಂತಂದ್ರೆ ರೈಲ್ವೆ ಸ್ಟೇಷನ್ ಈ ಎಂತದಪ್ಪ ಅದು, ನಿಮ್ ರೈಲ್ವೆಗಳು ಬಂದ್ಮೇಲೆ ಎಲ್ಲ ಕ್ಲೀನ್ ಮಾಡೋ ಸಿಸ್ಟಮ್ ಇರ್ತದಲ್ಲ, ಅದಕ್ಕೆ 50 ಕೋಟಿ ರೂಪಾಯಿ ಮಂಜೂರಾಗ್ಯದ. ಇವತ್ತು ನಾಳೆ ಅದನ್ನು ಫೌಂಡೇಶನ್ ಮಾಡೋಣ ನಾವು ನೀವು ಎಲ್ಲರೂ ಕೂಡ. ಅಲ್ಲಪ್ಪ ನೋಡ್ರಿ, ನಿನ್ನೆ ನಾವು ಇಂಡಿಗೆ ಹೋಗಿದ್ದೆವು. ಬಹಳ ಜನ ಅಲ್ಲಿ ಜನ ಇದ್ರು. ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೆವು. ಆಮೇಲೆ ಹೋಗಿ ಇವರೆಲ್ಲ ಯಾಕೆ ಅನ್ನೋದನ್ನು ಹೇಳಿದ್ರು. ನಿಜವಾಗಿ ಈಗ ನೋಡ್ರಿ, ಇದರಲ್ಲಿ ಯಾರ ತಪ್ಪು ಒಪ್ಪೋದ್ರ ಬಗ್ಗೆ ನಾವು ಹೇಳೋದಿಲ್ಲ, ಆದ್ರ ಅನ್ಯಾಯ ಮಾತ್ರ ಆಗ್ತದೆ. ಈಗ ನೋಡ್ರಿ, ಹಿಂದೆ ಸಕ್ರಿ ರೇಟ
ಅವು ಎಮರ್ಜೆನ್ಸಿ ಟೈಮ್ ನೋಡಿರ್ಬೇಕಲ್ಲ, ನಮ್ಗೆ ಗೊತ್ತ, ನೀವು ಗೊತ್ತಿತ್ತಿಲ್ಲ ಗೊತ್ತಾ, 60-70 ರೂಪಾಯಿ ಇತ್ತು ಸಕ್ರೆ ರೇಟ್. ಇವತ್ತು ಆ 30 ರೂಪಾಯಿ ಬಿಟ್ಟು ಮ್ಯಾಲೂ ಹೋಗಲ್ತು ಕೆಳಗೂ ಬರಲ್ತು. ಏನ್ ಕಾಯಂ ಮಗಂದು ಅಷ್ಟೇ ಇರ್ತದ? ಎಲ್ಲಾದ್ರದ್ದು ರೇಟ್ ಹೆಚ್ಚಾಗಿದಪ್ಪ, ಎಲ್ಲಾರ್ದು ಹೆಚ್ಚಾಗಿರ್ತಾವ, ಕಡಿಮೆ ಆಗಿರ್ತಾವ. ಇದು ನಿರಂತರವಾಗಿ ಸಮಾಜದಲ್ಲಿ ನಡೆದದ. ಆದ್ರೆ ಸಕ್ರೆ ರೇಟ್ ಅದ್ರ ಮ್ಯಾಲ ಹೋಗಲೇ ಆಗ್ಯದ. ಅದು ಏನದು ನಮಗೂ ಅರ್ಥ ಆಗಲ್ಲ. ಸಕ್ರೆ ರೇಟ್ ಏರ್ಬೇಕು ಅಂತ ನಾವು ಹೇಳೋದಿಲ್ಲ. ಇಲ್ಲ ರೈತರ ಗತಿ ಏನಪ್ಪ, ಈಗ ಮತ್ತೆ ಅಲ್ಲಿ ಹಾಜಾದ ಕೂತಾರಲ್ಲ, ಅವ್ರಿಗೆ 350 ರೂಪಾಯಿ 3500 ರೂಪಾಯಿ ಕೇಳ್ತಾರ ಅವ್ರು. ಈಗ ನೋಡ್ರಿ, ರೈತರು ತೊಂದರೆ ಏನಾಗಿದೆ ಅಂದ್ರೆ, ವಿಪರೀತ ಮಳೆ ಆಗಿ ಬರ್ತಕ್ಕಂಥ ಬೆಳೆ ಎಲ್ಲ ಸತ್ಯನಾಶ ಹೋಗ್ಯಾವ. ಕಬ್ಬು ಒಂದೇ ಉಳಿದದ್ದು. ಈಗ ನಿಮ್ಗೆಲ್ಲರಿಗೂ ಗೊತ್ತದ, ಈ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಜಿಲ್ಲೆನಲ್ಲಿ ಈ ಅಳಕದ ರೈತರ ಮನಸ್ಸಿನಲ್ಲಿ. ಅದಕ್ಕೆ ರೈತರು 350 ರೂಪಾಯಿ ನಮ್ಗೆ ಕೊಡ್ರಿ ಅಂತ ಹೇಳಿ ಒತ್ತಾಯ ಮಾಡೋದು ತಪ್ಪು ಅಂತ ನಾವೇನ್ ಹೇಳೋದಿಲ್ಲ. ಯಾರೇ ಇರ್ಲಿ, ಈಗ ನೋಡ್ರಿ, ಎಲ್ಲಾ ಶುಗರ್ ಫ್ಯಾಕ್ಟ್ರಿನಲ್ಲಿ ಬರೀ ಸಕ್ಕರೆಯನ್ನು ನುರಿಸೋದು ಅಷ್ಟೇ ಅಲ್ಲ, ಎಲ್ಲಾ ವ್ಯವಸ್ಥೆಗಳದಾವ. ಇಲೆಕ್ಟ್ರಿಸಿಟಿ ಅದ, ಆಮೇಲೆ ವೈನ್ರಿ, ಇದು ಏನ್ ಹೇಳ್ತೀರಿ, ಲಿಕರ್ ಮಾಡೋದು ಅದಾವ, ಎಲ್ಲ ಅದಾವ. ಸಾಕಷ್ಟು ಅನುಕೂಲತೆಗಳಿದಾವ. ಸ್ವಲ್ಪ ತಯಾರು ಮಾಡ್ರಿ ಅಂತ ಹೇಳಿ ಮಷೀನ್ ಗಳಿಗೆ ನಾವು ಕೋಟ್ಯಾಂತರ ರೂಪಾಯಿ ಹಾಕಿ ಮಷೀನ್ ಚಾಲು ಮಾಡ್ತೀವಿ. ಈ ಕೇಂದ್ರ ಸರ್ಕಾರದವರು ಇಥನಾಲ್ ಖರೀದಿ ಮಾಡತ್ತಾರ ಅಂತ ಅವ್ರು ಮಾಡ್ತಾರೆ. ನೋಡ್ರಿ, ಅದು ಅವ್ರ ಅಭಿಪ್ರಾಯ ಅದ. ಆದ್ರ ಅದನ್ನ ನೋಡ್ರಿ, ಅದನ್ನ ನಿಂದ್ರಿಸಿಲ್ಲ. ನಾನೇ ಸ್ವತಃ ಹೋಗಿ ಎಷ್ಟೋ ಮಂದಿ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಮುಂದೂ ಕ್ಲಿಯರ್ ಆಗ್ತಾವು. ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಅಂತದ್ ನಿಂತದಕ್ಕಾಗಿ ನಿಂತದಂತೂ ಕರೆ. ಆದ್ರ ಟೋಟಲಿ ನಿಲ್ಸಿಲ್ಲ. ಎಥೆನಾಲ್ ಇನ್ನು ಮುಂದಿನ ದಿನಮಾನಗಳ ಪೆಟ್ರೋಲೇ ಇರುವುದಿಲ್ಲ. ಎಥೆನಾಲ್ ಮೇಲೆ ಬಿಟ್ಟಿದ್ದದ ಗಾಡಿ. ಅವರು ಅಮೆರಿಕಾದಿಂದ ಅದನ್ನ ಇದು ಮಾಡ್ಕೋಬೇಕು, ರಫ್ತು ಮಾಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಇದ್ದಾರೆ. ಹೀಗಾಗಿ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ನೋಡ್ರಿ, ಯಶವಂತರೇಗೌಡರು ತಾನು ಏನೇನ್ ಹೇಳ್ತಾನೆ ಗೊತ್ತಿಲ್ಲ ನಿಮ್ಗ. ಇವತ್ ನಾವ್ ಒಂದು ಪತ್ರಿಕೆಯಲ್ಲಿ ಕೇಳ್ಬೇಕು, ನೀವು ಕೇಳ್ಬೇಕ್ರಿ. ನಿಮ್ ಪಕ್ಷದಲ್ಲಿ ನೀವು ಹೊಡ್ಕೊಂಡು ಸಾಯ್ಲಾಗತ್ತೀರಿ, ಬಂದಿದ್ದೇನು ಕೇಳ್ಬೇಕು. ನಮಸ್ಕಾರ. ಅಲ್ಲ, ಹೇಳ್ರಿ. ಸರ್, ಈಗ ಬೆಂಬಲ ಬೆಲೆದು ರೈತರು ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ಕಡೆ ಅದನ್ನ ದರ ನಿಗದಿ ಮಾಡಿಸಬೇಕಾದಂತ ಅನಿವಾರ್ಯತೆ ಇದೆ. ಅದನ್ನ ಕೇಂದ್ರ ಸರ್ಕಾರದವರು ಅದನ್ನ ಕ್ಯಾರಿ ಆಗ್ತಾ ಇಲ್ಲ. ಹಾಗಾಗಿ ಕೇಂದ್ರ ತಂದಿಲ್ಲ. ಅದ್ರದ್ದು ರೈತರದ ಕಾಳಜಿ ಇಲ್ಲಿ ತನಕ ಕೇಂದ್ರ ಸರ್ಕಾರ ಮಾಡದ, ಮುಂದೂ ಮಾಡ್ತದ. ಹಂಗ ಅನ್ಬೇಡ್ರಿ ನೀವು ಕೇರ್ ಅಂದಿಲ್ಲ ಅಂತ ಹೇಳಿ. ಆದ್ರೆ ಏನು ನಿರ್ಧಾರ ಮಾಡೋರು ಏನಪ್ಪಾ, ಸಕ್ರೆ ರೇಟ್ ಅಂದ್ರೆ ಸರ್ಕಾರದವ್ರು ಮಾಡ್ಬೇಕು. ಅದನ್ನೇನು ಮೋದಿ ತಂದು ನೀನು ಇಲ್ಲಿ ಒಂದು 2-4 ಸಾವಿರ ರೂಪಾಯಿ ಕೂಡ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅದು ರಾಜ್ಯ ಸರ್ಕಾರದವ್ರು ತೀರ್ಮಾನ ಮಾಡ್ಬೇಕು. ಸಾಧ್ಯ ಆದಷ್ಟು ಬೇಗ ತೀರ್ಮಾನ ಮಾಡ್ಲಿ ಅಂತ ಹೇಳಿ ನಾನು ಕೂಡ ಒತ್ತಾಯ ಮಾಡ್ತೇನೆ ಮುಖ್ಯಮಂತ್ರಿ. ಸೋಲಾಪುರ ವಿಜಯಪುರ ಲೋಕಲ್ ಟ್ರೈನ್ ಜಾಸ್ತಿ ಆಗುತ್ತೆ, ಜನರ ಬೇಡಿಕೆ ಯಾವ್ದ್ರಿ? ಲೋಕಲ್ ಟ್ರೈನ್ ನೋಡೋಣ, ನೀವು ಇವತ್ತು ನೀವು ಹೇಳಿರಿ ಅಂತ ಹೇಳಿ ನನಗೆ ಕಿವಿಗೆ ಬಿದ್ದದವರು. ಒಬ್ಬರು ನನಗೆ ಅರ್ಜಿ ಕೊಟ್ಟಿಲ್ಲ, ಒಬ್ರು ಕೇಳಿಲ್ಲ. ಒಂದ್ ವೇಳೆ ಬೇಗ ಅವಶ್ಯಕತೆ ಇತ್ತು ಅಂದ್ರೆ 100% ನಾ ಮಾಡಿಸ್ಕೊಡ್ತೀನಿ. ಲೋಕಲ್ ಟ್ರೈನ್ ಮಾಡಿಸ್ಕೊಡ್ತೀನಿ, ಏನು ವರಿ ಮಾಡಬೇಡ್ರಿ. ಅದ ಆಗಲ್ಲ ಕೇಳಾಕತ್ರಿ. ರಾಜ್ಯದಾಗ ಮುಖ್ಯಮಂತ್ರಿ ಬದಲಾವಣೆಗಳ ಚರ್ಚೆ ಜೋರಾಗ್ಯದ. ಅದ್ರಾಗ ದಲಿತ ಸಿಎಂ ಆಗ್ತಾರ ಅನ್ನೋದು ಕೂಡ ಅಲ್ರಿ. ನನಗ ನೋಡ್ರಿ, ನೀವು ಅಟ್ಟೆ ಅರ್ಧ ಕೇಳ್ಬಿಟ್ರಿ. ನನಗಂತೂ ಭಯಂಕರ ಖುಷಿ ಆಗ್ತದ ಯಾವ್ಯಾರ ಒಬ್ಬ ದಲಿತ ಆದ್ರೆ. ಏನ್ರಿ, ಅಲ್ಲ 50 ವರ್ಷ 75 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕು. ಈ ರಾಜ್ಯದ ಎಲ್ಲಾ ಸುತ್ತಮುತ್ತ ರಾಜ್ಯಗಳಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಯಾನ. ಈ ಕರ್ನಾಟಕದಾಗ ಏನ್ ಗಾಡಿಯದಪ್ಪ, ಏನ್ ಬರೀ ಮುನ್ಸಿಪಲ್ಟ ಕಸ ಹೊಡೆಯವ್ರು ಅಷ್ಟೇನಾ? ನಾವು ದಲಿತರು ನಾವ್ಯಾಕೆ ಆಗ್ಬಾರ್ದು? ಎಲ್ಲರೂ ಏನು ಅಯೋಗ್ಯ ಏನ್ ಕರಿಗೆ ಕಾಂಗ್ರೆಸ್ನವ್ರಿಗೆ ಏನ್ ಧಾಡೆಗದ? ಕರಿಗೇನಂತ ಹಿರಿಯ ಮನುಷ್ಯನ ಮಾಡ್ಲಾಕ್ತ ಯಾಂಗ್ರಿ? ಇದು ಏನು ನಮ್ಗೆ ಅರ್ಥ ಆಗಲ್ಲ. ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ. ನಾ ಹಿಂದೂನು ಹೇಳಿನಿ, ಈಗೂ ಹೇಳ್ತೀನಿ, ಖಂಡಿತ ಒಬ್ಬ CM ಈಗ ರಾಜ್ಯಕ್ಕೆ ಆಗ್ತಾರ. ಅದು ಯಾವ ಪಾರ್ಟಿಯಿಂದ ಆಗ್ತಾರೋ ನನಗೇನು ಬರ್ತಿಲ್ಲ, ಬಟ್ ಆಗ್ತಾರ. ಬಿಜೆಪಿ ಪ್ರಶ್ನೆ, ನಾವು ಕಾಂಗ್ರೆಸ್ ಬಿಜೆಪಿಯಿಂದ ದಲಿತ ಮುಖ್ಯಮಂತ್ರಿ ಆಗ್ತಾರ. 2028 ಚುನಾವಣೆ ಅಲ್ಲ, ಮಾಡಿದ್ರ ಉಳಿತದ, ಮಾಡಿದಿಲ್ಲ ಅಂದ್ರೆ ಜನ ಬೈಕೋತ್ ಹೋಗ್ತಾರ ಅಷ್ಟೇ. ದಯವಿಟ್ಟು ಅದನ್ನ ಕೇಳಕ್ ಹೋಗ್ಬೇಡ್ರಿ. ನಾನು ಬಿಜೆಪಿಗೆ ಆಗ್ಬೇಕು ಮತ್ತ ಕೇಳಂಗಿಲ್ಲ. ನಾನಂತೂ ಯಾವ ಪಾರ್ಟಿಯಾಗ ಆಗ್ಲಿ, ಒಬ್ಬ ದಲಿತ ಆಗ್ಲಿ ಅಂತ ನಾನ್ ಕೇಳ್ಕೊತ ಹೊಂಟೀನಿ. ನಾನಂತೂ ಬಿಡೋದಿಲ್ಲ. ಯಾವ್ದ್ರಿ? ನೋಡ್ರಿ, ನಾನೊಬ್ಬ ದಲಿತ ಮನುಷ್ಯ. ನನ್ಗೆ ಯಾಕೆ ಹೇಳ್ತೀರಿ ಇದನ್ನೆಲ್ಲ ನೀವು? ನೋಡ್ರಿ, ಸಮಾಜದ ಕೆಲಸ ಇದು. ಅವ್ರು ಸಮಾಜದವ್ರು ಅದಾರ, ದೊಡ್ಡವರೆಲ್ಲ ನೀಗಿಸ್ಕೊಳ್ಳಿ. ಯಾವಾಗಾದ್ರೂ ಒಂದ್ ಮಾತ್ರ ಹೇಳ್ತೀರಿ, ಯಾರು ಜಾತಿಗೆ ಕೈ ಹಚ್ಚಬಾರ್ದು, ಯಾರೇ ಆಗಲಿ.
ಇವತ್ತು ಜಾತಿಗೆ ಸಮಾಜಗಳಿಗೆ ಕೈ ಹಚ್ಚಿದ ಹಿಂದಿನ ಪ್ರಧಾನಮಂತ್ರಿಗಳು ತಮ್ಮ ಪ್ರಾಣನೇ ತೆತ್ತಾರ. ಅದಕ್ಕೆ ಸಮಾಜಗಳಿಗೆ ಯಾರೋ ಕೈ ಹಚ್ಚತಕ್ಕಂಥ ಕೆಲಸ ಮಾಡಬಾರ್ದು. ಅದು ಬಹಳ ದೊಡ್ಡ ತಪ್ಪು. ನಾನು ಇದ್ರ ಬಗ್ಗೆ ನಾ ಯಾವಾಗೂ ಹೇಳಂಗಿಲ್ಲಪ್ಪ, ಯಾಕಂದ್ರೆ ನಾನು ದಲಿತ ಮನುಷ್ಯ. ಸುಮ್ಮನೆ ಅದು ಇದು ಹೇಳಿ ಮೈ ಮೇಲೆ ಯಾಕಾಗ್ತದೆ. ನಮಸ್ಕಾರ. ಸರಿಯಾ?